ಕುಂದಾನಗರಿ ಬೆಳಗಾವಿಗೆ ಬಂದೇನ್ರಿ. ತಾಜಾ ರೀ, ಚಿರೋಟಿ ರೀ, ಮೋತಿಚೂರು ಉಂಡಿ, ಬೇಸನ್ ಉಂಡಿ, ರವಾ ಉಂಡಿ, ಬೆಲ್ದ ಉಂಡ್ರಿ, ಚಕಲಿ, ಕರ್ಜಿಕಾಯಿ, ಶಂಕರಪಾಳೆ. ಈಗ ಮುಂದೆ ತುಪ್ಪ ಹಾಕೋತೀರಿ. ಹಿಂಗೆ ಪ್ರೆಸ್ ಮಾಡೋದ್ರಿಂದ ಆ ಪದ್ರ ಏನಿರ್ತಾವಲ್ಲ ಅವು ಬಿಟ್ಕೊಳ್ಳೋದಿಲ್ಲ. ನೋಡ್ರಿ ಹೆಂಗೈತ್ರಿ ಕಾಜಾ ಡ್ಯಾನ್ಸ್. ನಮ್ಮ ವಿಶ್ವದ ಯಾವುದೇ ಮೂಲೆಯಲ್ಲಿರಿ ನೀವು, ನಿಮಗೆ ಕಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಭರ್ತೇಶಣ್ಣ ಮಾಡ್ತಾರೆ. ನಮಸ್ಕಾರ ರೀ, ಶರಣು ಶರಣಾರ್ಥಿ. ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಭಟ್ರ ಸ್ಪೆಷಲ್ ಎನ್ನುವಂತಹ ಈ ಸಂಚಿಕೆ ಒಳಗೆ ನಾನು ಕುಂದಾನಗರಿ ಬೆಳಗಾವಿಗೆ ಬಂದೇನ್ರಿ. ಇಲ್ಲಿ ಗೋವಾ ವೇಸ್ನಲ್ಲಿರುವಂತಹ ಮಹಾವೀರ್ ಭವನ್, ಇಲ್ಲಿರುವಂತಹ ಪ್ರಭು ಸ್ವೀಟ್ಸ್ ಇಲ್ಲಿಗೆ ಬಂದೇನ್ರಿ. ಕಾರಣ ಇಷ್ಟೇ, ಇಲ್ಲಿ ದೀಪಾವಳಿಯ ವಿಶೇಷ ಸಿಹಿ ತಿನಿಸುಗಳನ್ನು ಇಲ್ಲಿ ಮಾಡ್ಲಿಕ್ಕತ್ತಾರೆ. ಈಗ ನಮ್ಮ ಜೋಡಿ ಪ್ರಭು ಸ್ವೀಟ್ಸ್ನ ಮಾಲೀಕರಾದಂತಹ ಭರ್ತೇಶ್ ಕಾಗಿ ಅವರು ಇದ್ದಾರೆ ರೀ. ಅಣ್ಣವರೇ ನಮಸ್ಕಾರ. ನಮಸ್ಕಾರ ರೀ ಅಣ್ಣವರೇ, ಇದು ಚಾಲು ಆಗಿ ಪ್ರಭು ಸ್ವೀಟ್ಸ್ ಎಷ್ಟು ವರ್ಷ? 20 ವರ್ಷ. 20 ವರ್ಷ ಆತ್ರಿ. 20 ವರ್ಷದಿಂದ ನಡ್ಕೊಂಡ್ ಬರತ್ತೀವಿ. ಏನೇನು ಐಟಮ್ ಸಿಗ್ತಾವ್ರಿ ಇಲ್ಲಿ? ಕಾಜಾ ರೀ, ಚಿರೋಟಿ ರೀ, ಮೋತಿಚೂರು ಉಂಡಿ, ಬೇಸನ್ ಉಂಡಿ, ರವಾ ಉಂಡಿ, ಬೆಲ್ದ ಉಂಡ್ರಿ, ಚಕಲಿ, ಕರ್ಜಿಕಾಯಿ, ಶಂಕರಪಾಳೆ, ಖಾರ ಬೂಂದಿ, ಸೇವು, ಪಾಪಡಿ, ಘಾಟಿ, ಬಾಕರ್ವಡಿ. ಓಕೆ. ಸೊ ಈ ಐಟಮ್ಸ್ನ ನೀವು ಬರೀ ಬೆಳಗಾವಿ ಅಲ್ದೇನೆ ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ, ಅಬ್ರಾಡಿಗೂ ಕಳಿಸ್ಕೊಡ್ತೀರಿ? ಸೊ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಬರ್ರಿ ವೀಕ್ಷಕರೇ, ಒಳಗೆ ಹೋಗ್ಬಿಟ್ಟು ಇವತ್ತೇನು ತಯಾರಿ ಮಾಡ್ಲಿಕ್ಕತ್ತಾರ ಅಂತ ನೋಡೋಣ. ನೋಡ್ರಿ ವೀಕ್ಷಕರೇ, ಚಲೋತ್ತರಂಗ ಎಲ್ಲರೂ ಕ್ಯಾಪ್ ಹಾಕ್ಕೊಂಡು ಎಷ್ಟು ಶಿಸ್ತಿಂದ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಕೆಲಸ ಮಾಡ್ಲಿಕ್ಕತ್ತಾರೆ. ಅಣ್ಣವ್ರೆ, ಇಲ್ಲಿ ಖಾಜಾ ರೆಡಿ ಆಗ್ಲಿಕ್ಕತ್ತೈತಲ್ರಿ? ಸೊ ಈಗ ಈ ಬ್ಯಾಚ್ ಒಳಗೆ ಎಷ್ಟು ಕೆ ಜಿ ಖಾಜಾ ಮಾಡ್ಕೊಳತ್ತೀರಿ? 10 kg ಇರ್ತೈತಿ. ಓಕೆ. ಈಗ ಏನು ಹಿಟ್ಟು ಹಾಕೊಳತ್ತೀರಿ? ಮೈದಾ ರೀ. ಮೈದಾ ರೀ. ಸೊ ಈಗ 10 kg ಮೈದಾ ತೊಗೊಳಿಕತ್ತೀರಿ? ಮೈದಾ. ಓಕೆ. ಮೈದಾಕ್ಕೆ ಏನು ಹಾಕೊಳ್ಳಿಕತ್ತೀರಿ? ರವಾ ರೀ, ಚಿರೋಟಿ ರವಾ. ಇದೆಷ್ಟು ಐತ್ರಿ ಕ್ವಾಂಟಿಟಿ? ಇದು 750 ಗ್ರಾಮ್ ರೀ. ಓಕೆ. ಉಪ್ಪು ಹಾಕ್ತೀರಿ? ಉಪ್ಪು ರೀ. ಎಷ್ಟು ಹಾಕೋತೀರಿ? ಚಿಕ್ಕದಷ್ಟೇ, ಒಂದು ಸಣ್ಣ ಕಪ್, ಒಂದು 4-5 ಸ್ಪೂನ್ ಅಂತ. ಸ್ವಲ್ಪ ಸೋಡಾ ಪುಡಿ. ಈಗ ಮುಂದೆ ತುಪ್ಪ ಹಾಕೋತೀರಿ. ಇದಕ್ಕೆ ಎಷ್ಟು ತುಪ್ಪ ಬೇಕಾಕೈತ್ರಿ? ಇದು 1 kg ಬರುತ್ತೆ ಅಂದಾಜು. 1 kg ಅಷ್ಟು. ಯಾವ ತುಪ್ಪ ಬಳಸ್ತೀರ? ನಂದಿನಿ ತುಪ್ಪ ರೀ. ನಂದಿನಿ. ಓ, ಪ್ಯೂರ್ ನಂದಿನಿ ತುಪ್ಪನ ಬಳಸೋದಂತ ಅಣ್ಣವರು. ಈಗ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊತಾರೆ. ಚಲೋ ಹೊತ್ನಂಗೆ ಮಿಕ್ಸ್ ಆಗಬೇಕಲ್ರಿ? ಮಿಕ್ಸ್. ಸೊ ಹಿಂಗೆ ಚಲೋ ಹೊತ್ನಂಗೆ ತಿಕ್ಕೊಳ್ಳೋದ್ರಿಂದ ತುಪ್ಪ ಎಲ್ಲ ಹಿಟ್ಟಿಗೂ ಹತ್ತತೈತ್ರಿ. ಹ್ಞೂ. ಸೊ ಎಷ್ಟೊತ್ತು ಕಲಿಸ್ಕೊಳಕ್ಕೆ ಬೇಕ್ರಿ ಅಣ್ಣವ್ರು? ಇದು ಹಿಂಗೆ ಇದನ್ನ ಆಗ್ಬೇಕು, ಉಂಡೆ ಆಗ್ಬೇಕೇನ್ರಿ? ಓಕೆ. ಈಗ ಆಗ್ಲಿಕ್ಕತ್ತೈತಿಲ್ಲ ಉಂಡೆ. ಈ ಉಂಡೆ ಹಿಂಗೆ ಬರೋ ಮಟ್ಟ ಚಂದಂಗೆ ಕಲ್ಸ್ಕೋಬೇಕ್ರಿ ಇದನ್ನು. ಓಕೆ. ಈಗ ನೆಕ್ಸ್ಟ್ ರೀ ಇದಕ್ಕೆ ನೀರು ಹಾಕೋತೀರಿ. ಓಹೋ, ನೀರು ಹೆಂಗೆ ಲೈಟಾಗಿ ಚುಮ್ಕಿಸ್ಲಿಕ್ಕತ್ತಾರ್ರಿ. ಏಕ್ದಮ್ ಹಾಕ್ತಾ ಇಲ್ಲ ಅವರು. ಲೈಟಾಗಿ ಹಾಕೋತ ಹಂಗೆ ಒಬ್ಬರು ನೀರು ಚಿಮ್ಕಿಸ್ತಿದ್ರೆ ಇನ್ನೊಬ್ರು ಕಂಟಿನ್ಯೂಸ್ ಆಗಿ ನೋಡ್ರಿ ಎಷ್ಟು ಚುರುಕಾಗಿ ಕಲಿಸ್ಲಿಕ್ಕತ್ತಾರಂತ. ಅಷ್ಟು ಹಿಟ್ಟನ್ನು ಒಟ್ಟಿಗೆ ಕಲಿಸ್ತಾ ಇಲ್ಲ ಇವರು. ಹಿಟ್ಟಿನ ಒಂದು ಭಾಗನ ಮೊದಲು ಕಲಿಸ್ಕೊಳಕತ್ತಾರ್ರಿ. ಸೊ ಇದು ಮೈದಾ ಆಯ್ತು ಅಂದ್ಕೂಡ್ಲೆ ಚಲೋತ್ನಂಗೆ ನಾದಾಕ್ಬೇಕಲ್ರಿ? ಭಾಳ ಇಲ್ಲ ಸರ್. ಜಾಸ್ತಿ ನಾದವಾಗಿಲ್ಲ. ಸ್ವಲ್ಪ ನೀರು ಹಾಕಿ ಮೇದರ ಮಿಕ್ಸ್ ಮಾಡೋದು. ಓಕೆ. ನೀಟಾಗಿ ಮಿಕ್ಸ್ ಆಗಬೇಕು. ಜಾಸ್ತಿ ಪ್ರೆಸ್ ಮಾಡಿ ನಾದಿದ್ರೆ ಜಿಗಟ್ಟಾಗುತ್ತೆ. ಜಿಗಟ್ಟಾಗ್ಲಾರ್ದಂಗೆ ನೋಡ್ಕೊಂಡು. ಸೊ ನೀರಿನ ಪ್ರಮಾಣ ಅಗ್ದಿ ಬರೋಬ್ಬರಿ ಇರಬೇಕು. ಒಂದು ಸ್ವಲ್ಪ ಜರ ಜಾಸ್ತಿ ಆದ್ರೂ ಕಷ್ಟ ಆಕೈತ್ರಿ, ಜರ ಕಮ್ಮಿ ಆದ್ರೂ ಹಂಗಿಲ್ಲ. ಇದು ಕರೆಕ್ಟ್ ಈ ಹದಕ್ಕೆ ಬಂದೈತೆ ಅಂತ ಹೆಂಗೆ ತಿಳಿತೈತ್ರಿ ಅಪ್ಪರ? ಇಷ್ಟು ದಪ್ಪ ಇದೇನು ಒಂಥರ ಚಪಾತಿ ಹಿಟ್ಟಿನ ಹದಕ್ಕೆ ಐತೇನ್ರಿ ಇದು? ಚಪಾತಿ ಹಿಡ್ತಾರೆ ಇರುತ್ತೆ ಅದು. ಹಿಂಗೆ ಇದನ್ನು ಬ್ಯಾಚ್ ಬೈ ಬ್ಯಾಚ್ ಕಲಿಸ್ಕೊಳ್ತಾರೆ. ಸೊ ಈಗ ಕಲಿಸ್ಕೊಂಡಿರೋಂಥ ಹಿಟ್ಟನ್ನ ದೊಡ್ಡ ಉಳ್ಳಿ ಮಾಡ್ಕೊತೀರಿ. ದೊಡ್ಡದು ಈ ಸೈಜ್ ಉಳ್ಳಿ ಮಾಡ್ಕೊಂಡು ಅದಕ್ಕೆ ಮತ್ತು ಹಿಟ್ಟು ಹಚ್ಚಿ ಮಣಿಗೂ ಹಿಟ್ಟು ಹಾಕ್ಕೊಂಡು ಲಟ್ಸಕ್ಕೆ ಶುರು ಮಾಡ್ತಾರೆ ರೀ.
ಸೊ ಇಷ್ಟು ಉದ್ದಿದ ಮೇಲೆ ಎಡ್ಜ್ ಒಳಗೆ ಏನು ಎಕ್ಸ್ಟ್ರಾ ಹಿಟ್ಟು ಉಳಿದಿರ್ತೈತಲ್ಲ ಅದೆಲ್ಲ ಕಟ್ ಮಾಡ್ಕೋತೀರಿ ಮುಂದೆ ಸುತ್ತಾಕ ಸುಲಭ ಆಗಲಿ ಅಂತ. ಸೊ ಈಗ ಉದ್ಕೊಂಡಾದ್ಮೇಲೆ ಇದಕ್ಕೆ ತುಪ್ಪ ಹಚ್ಕೋತೀರಿ. ತುಪ್ಪ ಹಚ್ಕೊಳ್ದು. ಹಾಂ. ತುಪ್ಪ ಹಚ್ಚಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟೇನ್ರಿ ಇದು? ಹಾಂ. ಓಕೆ. ಅಕ್ಕಿ ಹಿಟ್ಟು ಹಾಕೋದು. ಹಾಂ ಹಾಂ ಹಾಂ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ಹಾಕಿ ಮತ್ತೆ ಹಾಂ ಅರ್ಧ ಮತ್ತೆ ಎಲೆ ಹಾಕೋದು. ಹಾಂ ಹಾಂ ಅರ್ಧ ಹಾಕಿ ಮತ್ತೆ ತುಪ್ಪ ಅಕ್ಕಿ ಹಿಟ್ಟು ಹಾಕೋದು. ಹಾಂ ಹಾಂ ಮತ್ತೆ ರೋಲ್ ಮಾಡೋದು. ಹಾಂ ಓಕೆ. ಹಾಂ ಕಟ್ ಮಾಡ್ಕೊಂಡು ಹಾಂ. ಇನ್ನೊಂದು ಲೇಯರ್ ಹಾಕೋತೀರಿ. ಹ್ಞೂ ಹಾಕೋತೀವಿ. ಇದು ನೋಡ್ರಿ ಹಾಂ, ತುಪ್ಪ ಈಗ ಹಿಂಗೆ ಮತ್ತೆ ಹಾಕೋದ ತುಪ್ಪ ತುಪ್ಪ ಹಾಕೋದ್ರಿ. ಹಾಕೋದು ಮತ್ತೆ ಅಕ್ಕಿ ಹಿಟ್ಟು ಹಾಕೋದು ಹಾಂ ರೀ. ರೂಲ್ ಮಾಡಿಬಿಡೋದು. ಹ್ಞೂ ರೀ. ಹಿಂಗೆ ರೂಲ್ ಹಾಂ, ಮಾಡೋದ ಹಾಂ. ಹೀಗೆ ರೂಲ್ ಮಾಡಿಕೊಂಡು ಹಾಂ ಕಟ್ ಮಾಡಿ ಓಕೆ. ಎಷ್ಟು ಚಂದ ಬಂತು ನೋಡ್ರಿ. ಓಕೆ. ಮತ್ತೆ ಎಂಡಿಗೆ ಸ್ವಲ್ಪ ನೀರು ಎಂಡಿ ನೀರು ಹಚ್ತೇವೆ ಅಂದ್ರೆ ಅಂಟಾಕ್ಬೇಕಲ್ಲ ಅದು. ಕಟ್ಟಾಗಂಗಿಲ್ಲ. ಹಾಂ ಹಾಂ. ರೋಲ್ ಆಗಿ ಬಂದವ್ರಿ ನಿಮ್ಮ ಕಡೆ. ಹಾಂ ಈಗ ಕಟ್ ಮಾಡ್ಕೊಂತ ಹೋಗ್ತೀರಿ ಒಂದ ಅಳತಿಗೆ. ಹಾಂ ಒಂದು ಹತ್ತಿಗೆ ಕಟ್ ಮಾಡ್ತೀವಿ. ಹಾಂ ಇದನ್ನು ಕಟ್ ಮಾಡಿ ಈ ಥರ ಹಾಂ. ಅದು ಈಗ ಹೆಂಗೆ ಪ್ರೆಸ್ ಮಾಡ್ತೀರಿ? ಹಿಂಗೆ ಕೈಯಿಂದ ಎರಡು ಬಟ್ಟದಿಂದ ಓಕೆ. ಎರಡು ಹೆಬ್ಬಟ್ಟಿಂದ ಹಿಂಗೆ Press ಮಾಡಿ. ಪ್ರೆಸ್ ಮಾಡಬೇಕು. ಓಕೆ. ಹಿಂಗೆ ಪ್ರೆಸ್ ಮಾಡೋದ್ರಿಂದ ಆ ಪದ್ರ ಏನಿರ್ತಾವಲ್ಲ ಅವು ಬಿಟ್ಕೊಳ್ಳೋದಿಲ್ಲ. ಪದರ ಬಿಟ್ಕೋದೇವೆ. ಹಾಂ ಹಾಂ ಹ್ಞೂ ರೀ. ನೋಡ್ರಿ ವೀಕ್ಷಕರೇ, ಈಗ ಪ್ರೆಸ್ ಆಗಿ ರೆಡಿಯಾಗಿರುವಂತಹ ಕಾಜಾಗಳಿವು ನೋಡ್ರಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಾವು. ಪದರ್ 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 ನೋಡ್ರಿ ಎಷ್ಟು ಚಂದ ಬಂದಾವು. ಹಿಂಗೆ ಮುಟ್ಟಿದ್ರಣ ನನಗೆ ಕೈಗೆ ತುಪ್ಪ ಹತ್ಲಿಕ್ಕತ್ತೈತಿ. ಅಷ್ಟು ಪ್ರಮಾಣದ ತುಪ್ಪನ ಇದ್ರೊಳಗೆ ಹಾಕ್ಯಾರ. ನೆಕ್ಸ್ಟ್ ಇದನ್ನು ಕರಿಯೋದ್ರಿ. ಬರ್ರಿ ಮುಂದೆ ಹೋಗಿ ಹೆಂಗೆ ಕರಿತಾರಂತ ನೋಡೋಣ್ರಿ. ನಾವು ನೋಡ್ಬೋದು ಇವರು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನೇ ನಿಯಮಿತವಾಗಿ ಬಳಸುವಂಥದ್ದು. ಅಣ್ಣವ್ರಿ ಈಗ ಕಾಜಾಗಳನ್ನು ಕರಿಯಾಕ್ತೀರಿ. ಹಾಂ ರೀ. ಹಾಂ. ಇದು ಸ್ವಲ್ಪ ಬಿಸಿ ಇರೋ ಎಣ್ಣೆ ಒಳಗೆ ಹಾಂ. ಇದೆಲ್ಲ ಹಾಕ್ಬೋದು. ಸ್ವಲ್ಪ ಬಿಸಿ ಇರಬೇಕು, ಭಾಳ ಬಿಸಿ ಭಾಳ ಬಿಸಿ ಇರಬಾರ್ದಲ್ರಿ? ಅದೊಂದು ಟ್ರಿಕ್ ಇದಕ್ಕೆ. ಹಾಂ. ಲೈಟಾಗಿ ಕಾದಿರ್ಬೇಕು. ಲೈಟಾಗಿ ಕಾದಿರಬೇಕು ಇದು. ಹಾಂ ಹಾಂ ಈ ಥರ ಗುಳಿ ಬರ್ತೇವೆ. ಒಂದೊಂದು ಪೀಸು ಮೇಲೆ ಎಳುತ್ತೇವೆ. ಹಾಂ ಹಾಂ ಹಾಂ. ಸೊ ಪೂರ್ತಿ ಕಾದಿದ್ರೆ ಏನಕ್ಕೆ ತಣ್ಣವ್ರೆ? ಪೂರ್ತಿ ಕಾಗಿದ್ರೆ ಈ ಥರ ಪದರ್ ಬಿಡಲ್ಲ. ಹಿಂಗೆ ಪದ್ರ ಬರಂಗಿಲ್ಲ. ಈ ಥರ ಪದರ್ ಬಿಡಲ್ಲ. ಈ ಥರ ಪದರ್ ಬರಲ್ಲ. ಓಕೆ ಓಕೆ. ಸೊ ಗ್ಯಾಸ್ ಹಚ್ಕೊಂಡು ಬಳಿಕ ಒಂದು 2 ನಿಮಿಷ ಆದಮೇಲೆ ಲೈಟಾಗಿ ಕಾದಿ ಲೈಟಾಗಿ ಕಾಯಿಸ್ಕೊಂಡು ಹಾಂ ರೀ ಹಾಕಬೇಕು. ಸಿಮ್ ಒಳಗೆ ಇಟ್ಕೊಂಡಿರಿ ಗ್ಯಾಸ್. ಸ್ಲಿಮ್ ಆಗಿ ಇರುತ್ತೆ. ಹಾಂ ಪೂರ ಥಂಡ ಏಕದಮ್ ಕಡಿಮೆ ಫ್ಲೇಮ್. ಸೊ ಇವು ಕರೆದು ಮೇಲೆ ಬರೋವರೆಗೂ ಕಾಯ್ಬೇಕೇನು? ಹಾಂ, ಮೇಲೆ ಬರೋವರೆಗೂ ಕಾಯಬೇಕು. ಮೇಲೆ ಬರೋವರೆಗೂ ಗ್ಯಾಸ್ ಸ್ಲೋ ಅಲ್ಲೇ ಇರಬೇಕು. ಹಾಂ ಹಾಂ. ಒಂದೊಂದಾಗಿ ಮೇಲೆ ಬರುತ್ತೆ. ಸೊ ನೋಡಿರಿ ವೀಕ್ಷಕರೇ, ಹೆಂಗೆ ಒಂದೊಂದೇ ಕಾಜಾ ಮೇಲೆ ಬರ್ಲಿಕ್ಕತ್ತಾವಂತ. ಸೊ ಕಾಶ್ ಒಂದೊಂದು. ಸೊ ಇದೊಂಥರ ಸ್ಲೋ ಪ್ರೊಸೆಸ್. ಹಾಂ, ಸ್ಲೋ ನಿಧಾನಕ್ಕೆ. ಹಾಂ ರೀ. ಹಾಂ, ಇದು ಸ್ವಲ್ಪ ಸ್ಲೋ ಆಗೇ ಮಾಡಬೇಕು. ಹಾಂ. ಜಾಸ್ತಿ ಜೋರಾಗಿ ಮಾಡಿದರೆ ಹ್ಞೂ ಒಮ್ಮೆ ಮೇಲೆ ಬಂದಿದ್ರೆ ಪದರ ಬಿಡಲ್ಲ ಅದು. ಓಕೆ. ಎಲ್ಲ ಮೇಲೆ ಬಂದಮೇಲೆ ಫ್ಲೇಮ್ ಜಾಸ್ತಿ ಮಾಡ್ಕೋತೀರಿ? ಫ್ಲೇಮ್ ಜಾಸ್ತಿ ಮಾಡ್ತೀವಿ. ಮೀಡಿಯಮ್ ಫ್ಲೇಮ್ ಇಟ್ಕೊತೀರಿ ರೀ ಅಣ್ಣಾರೆ? ಏನು ಫುಲ್ ಹೈ ಫ್ಲೇಮ್? ಫುಲ್ ಹೈ ಫ್ಲೇಮ್. ಓಕೆ. ಇದು ಹಾಡಾಗುವವರೆಗೆ ಹಾಂ. ಏನು ಜಾರಿಗಿರಿ ಏನು ಹಾಕೋದು. ಓ. ಇಲ್ಲಾಂದರೆ ಪದರ ಪೂರ ಪದರ ಕಟ್ ಆಗಿಬಿಡುತ್ತೆ ಪೂರ. ಸೊ ಇವನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಂಗಿಲ್ಲ ಕರಿಯುವಾಗ. ಫುಲ್ ಎಲ್ಲ ಬೆಂದ ಮೇಲೆ ಜಾಳಿಗೆ ಹಾಕಿ ಜಾಳಿಗೆ. ಸೊ ಒಳಗೆ ತುಪ್ಪ ಸವರಿರೋದ್ರಿಂದ ಆಲ್ರೆಡಿ ಘಮ ಅನ್ಲಿಕ್ಕೆ ನೋಡ್ರಿ. ಹ್ಞೂ, ತುಪ್ಪ ಇದಕ್ಕೆ ಬೇಕೇ ಸರ್. ಹಾಂ, ತುಪ್ಪ ಇಲ್ಲದೆ ಇದು ಪದರೇ ಬಿಡಲ್ಲ. ಹಾಂ.
ಸೊ ಈ ದೀಪಾವಳಿ ಸೀಸನ್ದಾಗ ದಿನ ಎಷ್ಟು ಕೆ ಜಿ ಕಾಜಾ ರೆಡಿ ಆಗ್ತಾವ್ರಿ? ಇದು ಒಂದು 4ರಿಂದ 5 ಬುಟ್ಟಿ ಆಗುತ್ತೆ. 4ರಿಂದ 5 ಬುಟ್ಟಿ ಅಂದ್ರೆ ಅಂದಾಜು ಎಷ್ಟು ಕೆ ಜಿ ಆಗ್ತದೆ? ಅಂದಾಜು ಒಂದು 200 ಪೀಸ್ 200 ಕೆ ಜಿ. ಹಾಂ 200 ಕೆ ಜಿ ಆಗುತ್ತೆ. ಇಬ್ಬರು ಬಾಣಸಿಗರು 2 ದೊಡ್ಡ ಬಾಣಲೆಗಳಲ್ಲಿ ಈ ಕಾಜಾಗಳನ್ನು ಕರೀತಾ ಇದ್ದಾರೆ. ಇವಾಗ ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ಬೇಕೇನ್ರಿ? ಸ್ವಲ್ಪ ಮಾಡಬೇಕು. ಹಾಂ ಹಾಂ. ಇದೆಲ್ಲ ಮೇಲೆ ಇದೆಲ್ಲ ಆಗ್ತಾ ಇಲ್ಲಲ್ಲ. ಯಾವ ಹಂತದೊಳಗೆ ಪ್ರೆಸ್ ಮಾಡ್ಬೇಕ್ರಿ ಅಣ್ಣಾರೆ? ಸ್ಲೋ ಆಗಿ ಮಾಡೋದು. ಮೇಲೆ ಬಂದ ಬಳಿಕ ಮೇಲೆ ಬಂದ ಕಡೆಗೆ ಫ್ಲೇಮ್ ಹೈ ಮಾಡಿಕೊಂಡು ಸಾವಕಾಶ ಸ್ವಲ್ಪ ಪ್ರೆಸ್ ಮಾಡೋದು. ಜಾಳಿಗಿಲೆ ನಿಧಾನಕ್ಕೆ ಒತ್ತಬೇಕೇನ್ರಿ? ಹಿಂಗೆ ಏನಕ್ಕೈತ್ರಿ ಹಂಗೆ ಒತ್ತೋದ್ರಿಂದ? ಆ ಒತ್ತಡದಿಂದ ಮೇಲೆ ಬೆಂದಿರಂಗಿಲ್ಲಲ್ಲ, ಅದು ಸ್ವಲ್ಪ ಬೇಯಿಸ್ಕೋದು. ಹಾಂ ಹಾಂ ಹಾಂ. ಈಗ ಬೇಯಿಸ್ಕೋಬೇಕಲ್ಲ ಅದು ಮೇಲೆ. ಈ ಥರ ಮಾಡೋದ್ರಿಂದ ಸೊ ಈಗ ಒಂದು ಸ್ವಲ್ಪ ದೊಡ್ಡ ಜಾಳಿಗೆ ತೊಗೊಂಡ್ರಲ್ಲ ಅಣ್ಣಾರೆ? ಹಾಂ, ಇದು ದೊಡ್ಡ ಜಾಳಿಗೆಯಿಂದ ತೊಗೊಂಡು ಹಾಂ ಪ್ರೆಸ್ ಮಾಡ್ತೀವಿ. ಹಾಂ. ಅದು ಆಟೋಮೆಟಿಕ್ಕಾಗಿ ರೌಂಡಾಗಿ ನಾವು ಪ್ರೆಸ್ ಮಾಡೋದ್ರಿಂದ ರೌಂಡಾಗಿ ತಿರುಗ್ತಾ ಇರುತ್ತೆ. ಹಾಂ ಹಾಂ. ಅದೆಲ್ಲ ಥರ ತಾನೇ ಬೇಯುತ್ತೆ ಅದು ಈ ಥರ ಮಾಡೋದು. ನೋಡ್ರಿ ಹೆಂಗೈತ್ರಿ ಕಾಜಾ ಡ್ಯಾನ್ಸ್. ಹಿಂಗೆ ಎಷ್ಟೊತ್ತು ಮಾಡ್ಕೊಳಿಕ್ಕೆ ಬೇಕ್ರಿ ಇದು? ಅದು ಬಿಸ್ಕೆಟ್ ಕಲರ್ ಬರೋ ತನಕ. ಬಿಸ್ಕೆಟ್ ಕಲರ್ ಬರೋವರೆಗೂ ಹಾಂ, ಇದೇ ಥರ ಹೊಂಬಣ್ಣಕ್ಕೆ ತಿರುಗೋವರೆಗೂ ಇದೇ ಥರ ಮಾಡ್ಕೊತ ಹೋಗ್ಬೇಕು. ಇದು ಭಾಳ ಕಷ್ಟ ಐತಲ್ರಿ ಮೇಕಿಂಗ್ ಪ್ರೊಸೆಸ್? ಹಾಂ, ಮೇಕಿಂಗ್ ಪ್ರೊಸೆಸ್ ಕಷ್ಟ ಇದೆ ಸ್ವಲ್ಪ ಇದು. ಸೊ ಪ್ರತಿ ಹಂತದಲ್ಲೂ ಎಲ್ಲ ಅಡುಗೆಗಳಾಗ ಹಂಗೆ ಖರೆ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಭಾಳ ಕಾಳಜಿ ವಹಿಸಾಕ್ಬೇಕಿದು. ಸ್ವಲ್ಪ ಬಣ್ಣ ಬದಲಾಯ್ತ್ರಿ, ಇನ್ನೂ ಕಂಪ್ಲೀಟ್ ಬಿಸ್ಕೆಟ್ ಬಣ್ಣಕ್ಕೆ ತಿರುಗಬೇಕಲ್ರಿ ಅಣ್ಣ ಇದು? ಹಾಂ, ಇದು ಬಿಸ್ಕೆಟ್ ಬರೋ ಥರ. ಸೊ ಈಗಿವ ಬಿಸ್ಕೆಟ್ ಬಣ್ಣಕ್ಕೆ ತಿರ್ಗ್ಯಾವ್ರಿ? ಹಾಂ, ಇದು ತಗೋತೀರಿ ಇವನ್ನ? ಹಾಂ, ತೆಗಿತೀವಿ. ಆತ್ರಿ ಇಷ್ಟ ಕರೆಯೋದು ಇದು? ಹಾಂ, ಇಷ್ಟೇ. ಹೆಂಗೆ ಎಣ್ಣೆ ಒಳಗೆ ಈಜಾಡ್ ಬಂದವ ನೋಡ್ರಿ ಕಾಜಾ. ಮಸ್ತ್ ನೀರಾಗ ಮಸ್ತ್ ಹೆಂಗೆ ನಾವು ಈಜಾಡ್ತೇವಲ್ಲ ಹಂಗೆ ಇವು ಎಣ್ಣೆ ಒಳಗೆ ಡ್ಯಾನ್ಸ್ ಮಾಡಿ ಈಜಾಡಿ ಫುಲ್ ರುಚಿಯಾಗಿ ಬಂದವ. ಹಾಂ ರೀ. ಇದರೊಳಗೆ ಮತ್ತೆ ಎಣ್ಣೆ ಬಸಿಬೇಕಂತೆ ಇದು ಜಾಳಿಗೆ ಬಿಟ್ಟು ಜಾಳಿಗೆ ಒಳಗೆ ಹಾಕಿರಿ? ಹಾಕ್ತೀವಿ. ಓಕೆ. ಬರ್ತೇಶಣ್ಣ ಈಗ ಪಾಕ ಮಾಡ್ಕೊಳಿಕತ್ತೀರಿ? ಹಾಂ. ಪಾಕ ಏನೇನು ಹಾಕ್ಕೊಂಡಿರಿ? ಎಷ್ಟು ಸಕ್ಕರೆ ಹಾಕ್ಕೊಂಡಿರಿ? ನೀರು? 2 kg ಸಕ್ಕರೆ. ಹ್ಞೂ ರೀ. ಬೇಕಾದಷ್ಟು ನೀರು. ಸ್ವಲ್ಪ ನೀರು ಹಾಕ್ಕೊಂಡಿರಿ ಅಣ್ಣ. ಇದು ಸಕ್ಕರೆನ ಫುಲ್ ಹೈ ಫ್ಲೇಮ್ ಒಳಗೆ ಸಕ್ಕರೆ ಪಾಕನ ಹೈ ಫ್ಲೇಮ್ನಾಗ ಕುದಿಸ್ಕೊಳಿಕತ್ತಿಲ್ಲ? ಬಂದೈತಲ್ರಿ? ಹಾಂ. ಒಂದೆಳೆ ಕಾಣಿಸ್ಲಿಕ್ಕತ್ತಿರಲ್ಲ. ಹೌದು. ಈಗ ಆಫ್ ಮಾಡ್ಕೊಂಬಿಡ್ತೀರಿ. ಸೊ ಈಗ ಪಾಕ ಬಂದ ಮೇಲೆ ಇದನ್ನು ಆರೋದಕ್ಕೆ ಬಿಟ್ಬಿಡ್ತಾರೆ. ಒಂದೆಳೆ ಆಣ ಬಂತು, ಆಣ ಬಂದಾದಮೇಲೆ ಈ ಪಾಕವನ್ನು ಆರೋದಕ್ಕೆ ಬಿಡ್ತಾರೆ. ಸೊ ಪಾಕ ಆರಿದ ಬಳಿಕ ಇದಕ್ಕೆ ಏಲಕ್ಕಿ ಪುಡಿ ಹಾಕೋತೀರಿ? ಹಾಂ ರೀ, ಏಲಕ್ಕಿ ಪುಡಿ ಎಷ್ಟು? ಒಂದು ಸ್ವಲ್ಪ ಹಾಕೊಂಡ್ರೆ? ಹಾಂ, ಸ್ವಲ್ಪ. ಒಂದು 3-4 ಸ್ಪೂನ್? ಹಾಂ, ಸ್ಪೂನ್. ಫುಲ್ ಹಾರಕ್ಬೇಕೇನ್ರಿ ಇದು ಪಾಕ? ಇಲ್ಲ, ಸ್ವಲ್ಪ ಮೀಡಿಯಮ್ ಇರಬೇಕು. ಓಕೆ. ಫುಲ್ ಬಿಸಿ ಇರಬಾರ್ದು? ಇರಬಾರ್ದು. ಸೊ ಕರೆದಂಥ ಕಾಜಾಗಳನ್ನು ಈ ರೀತಿ ಆರಿದ ಮೇಲೆ ಸ್ವಲ್ಪ ಬ್ಯಾಚ್ ಬೈ ಬ್ಯಾಚ್ ಸ್ವಲ್ಪ ಒಂದು ಪರಾತಕ್ಕೆ ತಗೊಳ್ತಾರೆ ರೀ. ಆಮೇಲೆ ಅವನ್ನು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಪಾಕ ಐತಿರಲ್ಲ ಅದ್ರೊಳಗೆ ಹಾಕೋತಾರೆ. ಹಾಕ್ಕೊಂಡು ಒಂದು 5 ನಿಮಿಷ ಒಳಗೆ ಬಿಡ್ತಾರೆ. ಸೊ ಸ್ವಲ್ಪ ಕಾಳಜಿ ವಹಿಸ್ಬೇಕಲ್ರಣ್ಣ, ಇದು ಪದರ ಸೂಕ್ಷ್ಮ ಇರ್ತಾರೆ. ಸ್ವಲ್ಪ ಜೋರಾಗಿ ಇದನ್ನ ಮಾಡಿದ್ರೆ ಪದರ್ ಬಿಟ್ಕೊಂಡು ಒಡೆಯೋ ಚಾನ್ಸಸ್ ಇರ್ತೈತೆ. ಇದು ಹಿಂಗೆ ಹಾಕಿ 5-10 ನಿಮಿಷ ಬಿಡ್ಬೇಕು? ಹಾಂ, ಬಿಡಬೇಕು. ಎಲ್ಲ ಪಾಕ. ಸೊ ಏನು ಗ್ಯಾಪ್ ಮಧ್ಯ ಪದರಲ್ಲೇ ಪಾಕ ಹೋಗ್ಬೇಕ್ರಿ, ಆವಾಗ ಸ್ವೀಟ್ ಹಿಡ್ಕೊಳ್ತೈತೆ. ಸೊ ಪಾಕ ಹಿಡ್ದೈತೆ ಅಂತ ಈಗ ಹಿಡ್ದೈತೆ ನೋಡಿ. ಒತ್ತಿ ನೋಡ್ತೀರಿ? ಒಳಗಿಂದ ಬಂತು ಪಾಕ ಅಂತಂದ್ರೆ ಹಿಡ್ದೈತೆ ಚಲೋತ್ನಂಗೆ ಅಂತ. ಸೊ ಪಾಕದೊಳಗೆ ಹಾಕಿ ತೆಗೆದು ಬಳಕೆ ಎಷ್ಟೊತ್ತು ಬಿಡ್ಬೇಕಣ್ಣ ಇದು? ಹಿಂಗೆ ಏನೊಂದು ಹಾಫ್ ಆನ್ ಅವರ್ ಅಷ್ಟೇ. ಒಂದು ಅರ್ಧ ಗಂಟೆ ಬಿಟ್ಟರೆ ಡ್ರೈ ಆದಮೇಲೆ ಪ್ಯಾಕಿಂಗ್ ರೆಡಿ ಟು ಈಟ್. ಸೊ ಆಮೇಲೆ ಪ್ಯಾಕಿಂಗಿಗೆ ಕಳಿಸ್ತೀರಿ ನೀವು? ಹಾಂ ರೀ. ಬರ್ತೇಶಣ್ಣ ಈಗ
ಖಾಜಾ ರೆಡಿ ಆಗ್ಯಾವ್ರಿ. ರೆಡಿ ಆಗ್ಯಾವ. ಇದು ಹೆಂಗೆ ರೀ ಕೆ ಜಿ? 480 ರೀ. 480 ರೂಪಾಯಿ ಕೆ ಜಿ. ಸೊ ದೀಪಾವಳಿ ಸೀಸನ್ನಾಗ ಇದಕ್ಕೆ ಹೈ ಡಿಮ್ಯಾಂಡ್ ಐತಿ ಹಾ. ಬೆಳಗಾವ್ದಾಗ. ಹಾಂ ಡಿಮಾಂಡ್. ಓಕೆ. ಸೊ ವೀಕ್ಷಕರೇ, ಇವತ್ತು ಪ್ರಭು ಸ್ವೀಟ್ಸ್ ಒಳಗೆ ಖಾಜಾ ಹೆಂಗೆ ರೆಡಿ ಆಗ್ತಾವಂತ ನೋಡಿದ್ವಿ ರೀ. ನೋಡಿರಿ, ಪಾಕದೊಳಗೆ ಅದ್ದಿ ತೆಗೆದು ಬೆಳಕ ಈಗ ಒಂದು 10 ನಿಮಿಷ ಆಗೈತೆ ರೀ. ಚಲೋತ್ನಂಗೆ ಆರ್ಯಾವು ನೋಡಿರಿ, ಎಷ್ಟು ಚಲೋತ್ನಂಗೆ ಇವ ಪದರ್ ಎಷ್ಟು ಚಲೋ ಬಿಟ್ಟಾವ ನೋಡ್ರಿ. ಹಾಂ, ನೋಡಾಕ ಎಷ್ಟು ಚಂದ ಕಾಣಿಸಿಕತ್ತೆ ಅವ್ರು. ಖಾಜಾ ಈಗ ನನ್ನನ್ನು ಆಜಾ ಅಂತ ಕರ್ದಂಗೆ ಐತ್ರಿ. ಅಷ್ಟು ಚಲೋ ಕಾಣಿಸ್ಲಿಕ್ಕತ್ತೈತಿ, ಅಷ್ಟು ರುಚಿನೂ ಐತಿ ಅಂತ ಕಾಣಿಸ್ತೈತಿ. ಬರ್ರಿ ತಿನ್ನೋಣ. ವಾಹ್, ಹಾ ಬಿಸ್ಕೆಟ್ ಗತೆ, ಪಫ್ ಗತೆ ಎಷ್ಟು ಪದರ್ ಬಂದೈತಿ, ನೀವು ನೋಡ್ಬಹುದಿಲ್ಲ. ಏನಪ್ಪ ಕಚ್ಚಿಬಿಟ್ಟು ತೋರಿಸ್ತಿಲ್ಲ ಅಂತ ಬೇಜಾರಾಗಬೇಡ್ರಿ. ನನ್ನ ಉದ್ದೇಶ ಇಷ್ಟೇ, ಇದೆಷ್ಟು ಹಗರು ಬಂದೈತಿ, ಎಷ್ಟು ಪದರಾಗಿ ಬಂದೈತಿ ಅಂತ ಹೇಳೋದಾಗಿತ್ತು ರೀ. ನೋಡಿರಿ, ಮಸ್ತ್ ಪದರಾಗಿ ಬಂದೈತಿ ರೀ. ಆಮೇಲೆ ಟೇಸ್ಟೂ ಅಷ್ಟೇ ರೀ, ಮಸ್ತ್ ಐತ್ರಿ. ಮೈಲ್ಡ್ ಆಗೈತೆ ರೀ, ಸ್ವೀಟ್ ಭಾಳ ಹಗರು ಬಂದಾವ್ರಿ, ಭಾಳ ರುಚಿಯಾಗಿ ಬಂದಾವ್ರಿ. ಈ ದೀಪಾವಳಿ ಸೀಸನ್ನಾಗ ಅಷ್ಟೇ ಅಲ್ಲ, ವರ್ಷ ಪೂರ್ತಿ ಇಲ್ಲಿ ಖಾಜಾ ನಿಮಗೆ ಸಿಗ್ತೈತೆ ರೀ. ನಾನು ಭರ್ತೇಶಣ್ಣ ಅವ್ರ ನಂಬರ್ ಡಿಸ್ಪ್ಲೇ ಮಾಡಿರ್ತೇನೆ ರೀ ವಿಡಿಯೋದಾಗ, ನೋಡ್ಕೋರಿ. ಕರ್ನಾಟಕದೊಳಗಿರ್ರಿ, ಇಂಡಿಯಾದೊಳಗಿರ್ರಿ, ಅಥವಾ ನಮ್ಮ ವಿಶ್ವದ ಯಾವುದೇ ಮೂಲೆಯಲ್ಲಿರ್ರಿ, ನೀವು ನಿಮಗೆ ಕಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಭರ್ತೇಶಣ್ಣ ಮಾಡ್ತಾರೆ. ಅವ್ರ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ರುಚಿಯಾದ ಖಾಜಾಗಳನ್ನು ಸವಿಯೋದನ್ನು ಮರಿಬೇಡ್ರಿ. ವೀಕ್ಷಕರೇ, ಇದೇ ರೀತಿಯ ವಿಶಿಷ್ಟವಾದ ಕ್ಯಾಟರರ್ಸ್ನ, ಇದೇ ರೀತಿಯ ವಿಶಿಷ್ಟವಾದ ಸ್ಥಳಗಳನ್ನು, ಭಟ್ರನ್ನು ನಾನು ನಿರಂತರವಾಗಿ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖಾಂತರ ನಿಮಗೆ ಪರಿಚಯಿಸ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಮತ್ತು ಇವನ್ನ ನಿಮಗೆ ಸಾಧ್ಯವಾದ್ರೆ ನೀವೇ ಟ್ರೈ ಮಾಡಿ ಹೆಂಗೆ ಬಂತು ನಿಮ್ಮ ಮನ್ಯಾಗಂತ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ರೀ. ಧನ್ಯವಾದ. ಶರಣು ಶರಣಾರ್ಥಿ.